ವಿಧಾನಸಭೆ ಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ ಬಳಿಕ ಸ್ವಕ್ಷೇತ್ರ ರಾಮನಗರಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿಗೆ ಇವತ್ತು ಅದ್ಧೂರಿ ಸ್ವಾಗತ. ಭಾರೀ ಅಂತರದಿಂದ ತಮ್ಮನ್ನ ಆರಿಸಿ ಕಳುಹಿಸಿದ್ದ ಮತದಾರರಿಗೆ ರೋಡ್ ಶೋ ಮೂಲಕ ಎಚ್ಡಿಕೆ ಕೃತಜ್ಞತೆ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯವೈಖರಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯದಲ್ಲಿ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಆದರೆ ನೀರಿನ ಸಮಸ್ಯೆ ಬಗೆಹರಿಸಬೇಕಾದ ಮುಖ್ಯಮಂತ್ರಿಗಳು ಮದ್ಯದ ದೊರೆಗಳ ಲಾಬಿಗೆ ಮಣಿದು ಕಡಿಮೆ ಬೆಲೆ ಮದ್ಯವನ್ನ ಜನತೆಗೆ ನೀಡಲು ಅಧಿಕಾರಿಗಳಿಗೆ ನೀಲನಕ್ಷೆ ತಯಾರಿಸಲು ಸೂಚಿಸಿದ್ದಾರೆ ಎಂದು ದೂರಿದ್ರು. ಅಧಿಕಾರ ಸ್ವೀಕರಿಸಿದ ಕೇವಲ 48 ಗಂಟೆಯೊಳಗೆ ಜನತೆಯ ಹಿತವನ್ನ ಕಡೆಗಣಿಸಿ ಬಡವರ ರಕ್ತ ಹೀರುವ ಅಗ್ಗದ ಮದ್ಯ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ರಾಮನಗರದ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಚುನಾವಣೆಯ ಒಂದು ಪ್ರಚಾರಗಳಿಗೆ ನಾನು ಬರದೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಪರವಾಗಿ ಹೋರಾಟವನ್ನು ನಡೆಸಬೇಕಾದರೆ ರಾಮನಗರದ ಮತದಾರರು, ರಾಮನಗರದ ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು ಅವರೇ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ದುಡಿಮೆಯನ್ನು ಮಾಡ್ತಕ್ಕಂಥವರಿಗೆ ರಾಮನಗರದ ಕ್ಷೇತ್ರದ ಜನತೆ ಎಂದೂ ಅವರನ್ನ ಕಡೆಗಣಿಸೋದಿಲ್ಲ, ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಾರೆ ಅಂತಕ್ಕಂಥದ್ದನ್ನ ಈ ಒಂದು ಚುನಾವಣೆಯ ಮುಖಾಂತರ ಮತ್ತೊಂದು ಸ್ಪಷ್ಟವಾದಂಥ ಸಂದೇಶ ಏನು ಕೊಟ್ಟಿದ್ದಾರೆ. ಹಲವಾರು ರೀತಿಯ ಅಪಪ್ರಚಾರಗಳನ್ನು ನಡೆಸಿದ್ರು, ಹಲವಾರು ರೀತಿಯ ಪಾಪದ ಹಣ ಇಲ್ಲಿ ಹರಿತು, ಯಥೇಚ್ಛವಾಗಿ ಹರಿತು. ಆದರೂ ಆ ಹಣಕ್ಕೆ ಮಾರು ಹೋಗದೆ ಈ ಒಂದು ಚುನಾವಣೆಯಲ್ಲೂ ಈ ಒಂದು ತಾಲೂಕಿನ ಜನತೆ ಸಂಪೂರ್ಣವಾದಂಥ ಆಶೀರ್ವಾದ ಏನು ಮಾಡಿದ್ದಾರೆ. ನಾನು ಮೊದಲನೇ ದಿವಸ ಹೇಳಿದಂಥ ರೀತಿಯಲ್ಲಿ ರಾಮನಗರ ಮತ್ತು ನನಗೂ ಇರ್ತಕ್ಕಂಥ ಸಂಬಂಧ ತಾಯಿ ಮತ್ತು ಮಗುವಿನ ಬಾಂಧವ್ಯ ಅಂತಕ್ಕಂಥದ್ದನ್ನೇನು ಹೇಳಿದ್ದೇನೆ, ಅದನ್ನು ಈ ಚುನಾವಣೆಯಲ್ಲಿ ಜನತೆ ಮತ್ತೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಆ ಮಾತಿನಲ್ಲಿ ಇರ್ತಕ್ಕಂಥ ಭಾವನಾತ್ಮಕವಾದಂಥ ಸಂಬಂಧಗಳೇನಿದೆ ಅದು ವಾಸ್ತವಾಂಶಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಚುನಾವಣೆಯ ಮುಖಾಂತರ ಸಂದೇಶ ನೀಡಿದ್ದಾರೆ. ಇವತ್ತು ನನ್ನ ತಾಲೂಕಿನ ಜನತೆ ಈ ರಾಜ್ಯದಲ್ಲಿ ನಮ್ಮ ಮನೆಯ ಮಗ ಪುನಃ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥ ದೊಡ್ಡ ಮಟ್ಟದ ನಿರೀಕ್ಷೆಯನ್ನಿಟ್ಟಿದ್ದರು. ರಾಜ್ಯದ ಹಲವಾರು ಭಾಗದಲ್ಲೂ ಅದೇ ರೀತಿಯ ಒಂದು ನಿರೀಕ್ಷೆಗಳೇನಿತ್ತು. ಚುನಾವಣೆಯನ್ನು ನಡೆಸ್ತಕ್ಕಂಥ ಇವತ್ತಿನ ಪದ್ಧತಿಯಲ್ಲಿ ಹಲವಾರು ರೀತಿಯ ಸಂಕಷ್ಟಗಳು ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಪೂರಕವಾಗಿರ್ತಕ್ಕಂಥದ್ದಕ್ಕೆ ಅವಕಾಶಗಳೇನಾಗಲಿಲ್ಲ. ಆ ಕೆಲವು ಅಭ್ಯರ್ಥಿಗಳ ಗೆಲುವಿಗೆ ಪೂರಕವಾಗಿರ್ತಕ್ಕಂಥದ್ದಕ್ಕೆ ಅವಕಾಶಗಳೇನಾಗಲಿಲ್ಲ. ಆ ಕೆಲವು ಸಂಕಷ್ಟಗಳು, ಅದು ಆರ್ಥಿಕ ಸಂಕಷ್ಟಗಳಿರಬಹುದು, ಮಾಧ್ಯಮದ ಸ್ನೇಹಿತರು ಜೆಡಿಎಸ್ ಪಕ್ಷ ಇಲ್ಲವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಮತದಾರರ ಮೇಲೆ ಏನು ಕೆಲವು ಮಾಧ್ಯಮಗಳು ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲೂ ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸತಕ್ಕಂಥ ಒಂದು ತೀರ್ಮಾನ ಏನು ಕೊಟ್ಟಿದ್ದಾರೆ. ಬಹುಶಃ ಅದನ್ನು ಏನಾದರೂ ಮಾಡಿ ತಪ್ಪಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಚರ್ಚೆಗಳು ನಡೀತಾ ಇದೆ. ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥದ್ದಕ್ಕೆ ಜನತೆ ಆಶೀರ್ವಾದ ಮಾಡಿದ್ರು, ಕುತಂತ್ರದಿಂದ ಅದು ತಪ್ಪಿದ್ರು ಧೃತಿಗೆಡತಕ್ಕಂಥ ಪ್ರಶ್ನೆ ಇಲ್ಲ. ಇರ್ತಕ್ಕಂಥ 40 ಶಾಸಕರ ನನ್ನ ಸಹಪಾಠಿಗಳ ಜೊತೆಯಲ್ಲಿ ಈಗಿನ ಸರ್ಕಾರ ಯಾವ ರೀತಿಯಲ್ಲಿ ಮುಂದಿನ ಹೆಜ್ಜೆಯನ್ನು ಇಡಬಹುದು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ನಿಲುವು ಆಗಲೇ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳು ಹಳ್ಳಿಗಳಲ್ಲಿ, ನಗರ ಪ್ರದೇಶದಲ್ಲಿ ಹಾಹಾಕಾರ ಆಗ್ತಕ್ಕಂಥ ಪರಿಸ್ಥಿತಿಗಳು ಪ್ರಾರಂಭ ಆಗಿರ್ತಕ್ಕಂಥ ಹಂತದಲ್ಲಿ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳು ನಿನ್ನೆಯ ದಿನ ತರಾತುರಿಯಲ್ಲಿ ಯಾವ ಲಾಬಿಗೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದನ್ನ ಮುಂದೆ ಚರ್ಚೆ ಮಾಡ್ತೀನಿ, ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಾನು ನೀರಿನ ಬಗ್ಗೆ ಚರ್ಚೆ ಮಾಡಲಿಲ್ಲ, ಕುಡಿಯೋ ನೀರಿನ ಬಗ್ಗೆ ಪ್ರಾಮುಖ್ಯತೆ ಕೊಡಲಿಲ್ಲ. ಈಗಿನ ಮುಖ್ಯಮಂತ್ರಿಗಳು ಜನರಿಗೆ ಚೀಪ್ ಲಿಕ್ಕರ್ನ ಅಂದ್ರೆ ಕಡಿಮೆ ದರದ ಮದ್ಯವನ್ನ ಯಾವ ರೀತಿ ಕುಡಿಸಬಹುದು, ಇದಕ್ಕೆ ಒಂದು ನೀಲನಕ್ಷೆಯನ್ನು ತಯಾರು ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ನಿನ್ನೆ ಮೊದಲನೇ
ಒಂದು ಪ್ರಮುಖವಾದಂಥ ಆದ್ಯತೆ ಕೊಟ್ಟು ಏನು ಸೂಚನೆ ಕೊಟ್ಟಿದ್ದಾರೆ. ಈ ಕಡಿಮೆ ಬೆಲೆಯ ಮದ್ಯವನ್ನ ಮಾರಾಟ ಮಾಡತಕ್ಕಂಥ ಪ್ರಮುಖವಾದಂಥ ನಿರ್ಧಾರವನ್ನ ಆದ್ಯತೆ ಮೇರೆಗೆ ಕೊಡಲಿಕ್ಕೆ ಏನು ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಇದರ ಹಿಂದೆ ಇರತಕ್ಕಂಥ ಯಾವ ಲಾಭಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನನ್ನ ಮೇಲೆ ಯಾರು ಪ್ರಭಾವ ಬೀರ್ಲಿಕ್ಕಾಗೋದಿಲ್ಲ, ಯಾವುದೇ ಲಾಭಿಗಳಿಗೆ ನಾನು ಒಳಗಾಗೋದಿಲ್ಲ, ಬಹಳ ಪ್ರಾಮಾಣಿಕವಾಗಿ ಸತ್ಯ ಹರಿಶ್ಚಂದ್ರನ ರೀತಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ 48 ಗಂಟೆಯಲ್ಲಿ ಚೀಪ್ ಲಿಕ್ಕರ್ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಇನ್ನೊಂದು ರೀತಿಯಲ್ಲಿ ಸಾರಾಯಿಯನ್ನ ಈ ರಾಜ್ಯದಲ್ಲಿ ಪುನಃ ಜಾರಿಗೆ ತರ್ತಕ್ಕಂಥದ್ದಕ್ಕೆ, ಬಡವರ ರಕ್ತವನ್ನ ಹೀರಲಿಕ್ಕೆ ಚೀಪ್ ಲಿಕ್ಕರ್ನ ಕೊಡ್ತೀನಿ ಅಂತ ಹೇಳಿ ಆ ಕ್ಲೋರೈಡ್ ಕಂಟೆಂಟ್ಸ್ನ ಇರ್ತಕ್ಕಂಥ ಆ ಸಾರಾಯಿ ತಯಾರು ಮಾಡತಕ್ಕಂಥ ಮಾಲೀಕರೇನಿದ್ದಾರೆ, ಈ ಚುನಾವಣೆಯಲ್ಲಿ ಅವರಿಗೆ ಯಾವ ಮಟ್ಟದ ದೇಣಿಗೆ ಕೊಟ್ಟು ಸಿದ್ದರಾಮಯ್ಯನವರ ಪರವಾಗಿ ಶಾಸಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಸೂಚಿಸತಕ್ಕಂಥದ್ದಕ್ಕೆ ಪಾಪ ಪ್ರಭಾವಗಳನ್ನು ಬೀರಿದ್ದಾರೆ. ಆ ಕಾರಣದ ಶಕ್ತಿಗಳು, ಆ ಮಾಫಿಯಾಗಳೇನಿದೆ, 48 ಗಂಟೆಯಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಈಗಿನ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಬಹುದು ಅಂತಕ್ಕಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ.